ಶೂಟಿಂಗ್ ನಡೀತಿದೆ ಮೈಥಾಲಜಿಕಲ್ ಸೀರಿಯಲ್ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ. ನಮಸ್ಕಾರ. ನನಗೆ ಈ ರೋಲ್ ಸಿಕ್ಕಿದ್ದು ಹೇಗೆ ಅಂತಂದರೆ, ಒಂದು ದಿನ ಒಂದು 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 ಜಸ್ಟ್ ಒಂದು ಫಾರ್ವರ್ಡ್ ಮೆಸೇಜ್ ಬರುತ್ತೆ, ಈಗ ಒಂದು ಕಂಟಿನ್ಯೂಟಿ ಕ್ಯಾರೆಕ್ಟರ್ಗಳಿಗೆ ಸೆಲೆಕ್ಷನ್ ನಡೀತಾ ಇದೆ ಅಂತ. ಸೊ ಆವಾಗ ನಾನು ಬರ್ತೀನಿ, ನಂದು ಫುಲ್ ಲೆಂತಿ ಹೇರ್ ಇರುತ್ತೆ, ಲಾಂಗ್ ಬಿಯರ್ಡ್ ಇರುತ್ತೆ. ಸೊ ಆವಾಗ ನಾನು ಬರ್ತೀನಿ. ನನಗೆ ಅನಿಸಿದ ಪ್ರಕಾರ ಯಾವುದೋ ಒಂದು ವೀಕ್ ಬರೋ ಕ್ಯಾರೆಕ್ಟ್ರು, ಈ ಥರ ಕ್ಯಾರೆಕ್ಟ್ರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಆಯಿತು, ನನಗೆ ಓಕೆ ಲುಕ್ ಟೆಸ್ಟ್ ಎಲ್ಲ ತೊಗೊಂಡ್ರು, ಓಕೆ ಆಯಿತು. ಗಡ್ಡ ಕೂದಲು ತೆಗಿತೀರಾ ಅಂತಂದರು. ಸೊ ಅದು ಅವಾಗ ಕೊರೋನಾ ಟೈಮ್, ಆ್ಯಕ್ಚುಲಿ ಕೊರೋನಾ ಯಾವಾಗಿನೂ ಜಸ್ಟ್ ಮುಗ್ದಿತ್ತು. ಸೊ ಎಲ್ಲರೂ ಕೆಲಸಕ್ಕಾಗಿ ಓಡಾಡ್ತಾಯಿದ್ರು. ಸೊ ನಾನು ಕೂಡ ಅದರಲ್ಲೊಬ್ಬ, ನಾನೇನು ವಿಭಿನ್ನ ಅಲ್ಲ. ಸೊ ಸಿಕ್ಕಿದ ಟೈಮಲ್ಲಿ ಓಕೆ ನನಗನ್ನಿಸ್ತು ಗಡ್ಡ ಕೂದಲಿಗಿಂತ ಭಾಳ ಇಂಪಾರ್ಟೆಂಟು ಕ್ಯಾರೆಕ್ಟ್ರ್, ಪಾತ್ರ. ಸೊ ನನಗೆ ಈ ಪಾತ್ರ ಸಿಗುತ್ತೆ ಅನ್ನೋದೊಂದು ಖುಷಿಗೆ ಆಯಿತು ಸರ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಅವತ್ತಿನ ದಿನವೇ ಗಡ್ಡ ಕೂದಲು ತೆಗೆದುಬಿಟ್ಟು ನಮ್ಮ ಅಸೋಸಿಯೇಟ್ಗೆ ಒಂದು ಫೋಟೋ ಕಳಿಸ್ದೆ. ಅವರು ಫುಲ್ ಖುಷಿಯಾಗ್ಬಿಟ್ರು, ಓಹ್ ಏನು ಡೆಡಿಕೇಶನ್ ಇದೆ ಅಂತ. ಆ್ಯಕ್ಚುಲಿ ಡೆಡಿಕೇಶನ್ ಕೂಡ ಇತ್ತು ಕೂಡ. ಸೊ ಆ ಡೆಡಿಕೇಶನ್ ಇತ್ತು ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದೆ. ಆಮೇಲೆ ನನಗೆ ಮಾಡಿದ ಪರ್ಫಾರ್ಮೆನ್ಸ್ ಅವ್ರಿಗೆ ಇಷ್ಟ ಆಯಿತು. ಈಗ ಚಾಮರ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳಿದರು. ಫಸ್ಟು ನನ್ನ ನೆಗೆಟಿವ್ ಕ್ಯಾರೆಕ್ಟ್ರು, ನೀವು ನೋಡಿರ್ತೀರ, ಸೀರಿಯಲ್ ನೋಡಿರೋ ವೀಕ್ಷಕರಿಗೆ ಗೊತ್ತಿರುತ್ತೆ ನೆಗೆಟಿವ್ ಕ್ಯಾರೆಕ್ಟ್ರು. ಸೊ ನಾನು ಸಿದ್ಧಲಿಂಗ ಸ್ವಾಮಿಗಳಿಗೆ ಡೆಡ್ಲಿ ಅಪೋಸಿಟ್. ಅವ್ರು ಏನೇ ಮಾಡಿದರೂ ಅದಕ್ಕೆಲ್ಲ ಉಲ್ಟಾ 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 ಉಲ್ಟಾ. ಸೊ ಆ ಥರ ಕ್ಯಾರೆಕ್ಟ್ರು. ನನಗೂ ಒಂದು ಹೊಸ ಒಂದು ಪಾತ್ರ ಚೆನ್ನಾಗಿರುತ್ತೆ ಅಂತ ಓಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ ಸರ್. ಈ ಥರ ಆಯಿತು ನನ್ನ ಕ್ಯಾರೆಕ್ಟ್ರು. ನಾನು ರೀಸೆಂಟಾಗಿ ಬಂದಿದ್ದು ಲೈಕ್ 7 to 8 months ಆಗಿರ್ಬೋದಾ? ಹಾಂ, 7 to 8 months. ನಾನು ಮುಂಚೆ ಎಲ್ಲ ಬರೀ ಸೋಷಿಯಲ್ ಸಬ್ಜೆಕ್ಟ್ಸೇ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಈ ಸೀರಿಯಲ್ಗೆ ಫಸ್ಟ್ ನಾನು ಶುರು ಮಾಡೋಕ್ಕಿಂತ ಮುಂಚೆ ಒಂದು 5 months ಬ್ಯಾಕೇ ಬಂದಿತ್ತು ನನಗೆ. ಅರವಿಂದ್ ಸರ್ ಅಂತ ನಮ್ಮ ನಿರ್ಮಾಪಕರು. ಸೊ ಅವ್ರು ಫೋನ್ ಮಾಡಿದಾಗ, ಸರ್ ಇಲ್ಲ ಸರ್ ಮೈಥಾಲಜಿಕಲ್ ಎಲ್ಲ ನಾನು ಮಾಡಿಲ್ಲ, ಅಂದರೆ ಬೇಸಿಕಲಿ ನಾನು ರಂಗಭೂಮಿ ಕಲಾವಿದನೇ, ಅಲ್ಲೆಲ್ಲ ಮಾಡಿದ್ದೀನಿ. ಸೊ ಇಲ್ಲ ಸರ್ ನನ್ನ ಮೈತು ಯಾಕೋ ಬೇಡ ಅನಿಸ್ತಿದೆ, ನಾನು ಮಾಡಲ್ಲ ಅಂತ ಅಂದಿದ್ದೆ ನಾನು. ಅವರು ಅಂತ ಆಯಿತು ಅಂತಲೇ ಫೋನ್ ಇಟ್ಟಿದ್ರು. ದ ಸೇಮ್ ಕ್ಯಾರೆಕ್ಟರ್ಗೆ ಲೈಕ್ ನಾನೊಂದು ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೆ, ಲೀಡಾಗಿ ತೆಲುಗು ಮಾಡ್ತಿದ್ದೆ. ಸೊ ಅದು ಒಂದು ಲೈಕ್ 5 months ಬಂದು ಇಟ್ ಗಾಟ್ ವೈಂಡೆಡ್ ಅಪ್. ಸೊ ತಕ್ಷಣ ಅದು ಮುಗಿಸ್ಕೊಂಡು ತಕ್ಷಣ ನನಗೆ ಫೋನ್ ಬಂತಿದ್ದು. ಸೊ ಐ ಗೇವ್ ಅ ಸೆಕೆಂಡ್ ಥಾಟ್, ಓಕೆ ಟ್ರೈ ಮಾಡೋಣ ಅಂತ. ಆಮೇಲೆ ನನಗೂ ಇಲ್ಲಿ ನನ್ನ ಕೋ ಆರ್ಟಿಸ್ಟ್ ಇದ್ದರು ಪ್ರತಿಭಾ ಅಂತ. ಸೊ ಅವರಿದ್ದರು. ಆಮೇಲೆ ಅರವಿಂದ್ ಸರ್ ಹೇಳಿದ್ರು, ಸೊ ನೀವು ಅಂದ್ಕೊಂಡಿರೋ ಥರ ಅಲ್ಲ, ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಂತ ಪಾತ್ರ. ಶಂಭುಲಿಂಗ ಅನ್ನೋ ಕ್ಯಾರೆಕ್ಟರ್ ನಂದು. ಸೊ ಹಿಂಗೆ ತಿರುಗಿಸಿ ಮುರುಗಿಸಿ ನನಗೆ ಆ ಕ್ಯಾರೆಕ್ಟರ್ ಬಂತು. ಸೊ ಚೆನ್ನಾಗಿದೆ ಒಂಥರ. ಅಂದರೆ ಬೇಸಿಕ್ಕಾಗಿ ಸಿದ್ಧಲಿಂಗ ಸ್ವಾಮಿಗಳ ಪವಾಡದ ಬಗ್ಗೆ ಹೋಗುತ್ತೆ ಈ ಸೀರಿಯಲ್ ಪೂರ್ತಿ ಕಂಟಿನ್ಯೂಸ್ ಆಗಿ. ಅದ್ರ ಜೊತೆಗೆ ಮೇಜರಾಗಿ ಈ ಸೀರಿಯಲ್ ಬಗ್ಗೆ ನನಗೆ ಇಷ್ಟ ಆಗಿದ್ದು ಏನು ಅಂತಂದರೆ, ಬೇರೆ ಸೀರಿಯಲಲ್ಲೆಲ್ಲ ಮಾಡ್ತೀವಿ ನಾವು. ಅಂದರೆ ಬೇರೆ ಸೀರಿಯಲ್ ಅಂದರೆ ನಮಗೆ ನಾರ್ಮಲಿ ಲೈಕ್ 1-2 ಫ್ಯಾಮಿಲಿ ಇರುತ್ತೆ, ಒಂದು ಮಿಡಲ್ ಕ್ಲಾಸು, ಒಂದು ರಿಚ್ ಫ್ಯಾಮಿಲಿ, ಆಮೇಲೆ ಆ ಥರ ನಾರ್ಮಲ್ ಸಬ್ಜೆಕ್ಟ್ಸ್ ಹಿಂಗಿರುತ್ತೆ. ಇಲ್ಲಿ ಹೇಗೆ ಅಂತಂದರೆ, ಇಲ್ಲಿ ಇಂಡಸ್ಟ್ರೀಲಿ ಸೀರಿಯಲ್ ಅಥವಾ ಸಿನಿಮಾ ಆಗಿರ್ಬೋದು, ಆಲ್ಮೋಸ್ಟ್ 70 to 80% ಎಲ್ಲ ಒಂದು ರೌಂಡು ಈ ಪ್ರೊಡಕ್ಷನ್ ಹೌಸ್ಗೆ ಬಂದು ಕೆಲಸ ಮಾಡಿ ಹೋಗಿರ್ತಾರೆ. ನಮಗೊಂದು ಏನು ಅನ್ಸುತ್ತೆ ಅಂತಂದರೆ, ಎಲ್ಲ ಹೊಸಬ್ರು ಸಿಗ್ತಿರ್ತಾರೆ, ಪ್ರತಿ ಟ್ರ್ಯಾಕಿಗೂ ಹೊಸ ಆರ್ಟಿಸ್ಟ್ಗಳು ಸಿಗ್ತಾರೆ, ಸೀನಿಯರ್ಸಿಂದ ಹಿಡಿದು ಇವಾಗ ಹೊಸಬ್ರು ಬರೋ ತನಕ ಪ್ರತಿಯೊಬ್ಬರೂ ಒಡನಾಟಗಳಿರುತ್ತೆ. ಸೊ ಆರ್ಟಿಸ್ಟ್ಗಳನ್ನ, ಸುಮಾರು ಜನ ಆರ್ಟಿಸ್ಟ್ಗಳನ್ನ ಮೀಟ್ ಮಾಡ್ತೀವಿ. ಹಾಗೆ ಕಾಸ್ಟ್ಯೂಮ್ಸ್ಗಳು ನಮಗೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ನೋಡ್ಬೋದು ಹೇಗಿರ್ತೀವಿ ಅಂತ. ನಾನು ಸುಮಾರು ಸೀರಿಯಲ್ ಬೇರೆ ಬೇರೆ ಗೆಟಪ್ಗಳಲ್ಲಿ ಏನೇನೋ ಮಾಡಿದ್ದೀನಿ. ಸೊ ಇದೊಂಥರ ಇಟ್ ಫೀಲ್ಸ್ ಗುಡ್. ದೇವರ ಸೀರಿಯಲ್ ಅಲ್ವಾ, ಸೊ ಇಟ್ ಫೀಲ್ ಗುಡ್. ನೆಗೆಟಿವ್ ರೋಲಲ್ಲಿ ಇದ್ದೆ 1 ವರ್ಷಗಳ ಹಿಂದೆ. ಸೊ ಆವಾಗ ಹೇಗೆ ಅಂತಂದರೆ, ನಾನು ಯಡಿಯೂರಿಗೆಲ್ಲ ಹೋಗ್ತಿದ್ವಿ. ಇವಾಗ ಹೋದಾಗ ಓಹ್ ಚಾಮರಸ್ವಾಮಿಗಳು ಯಾಕೆ ಸಿದ್ಧಲಿಂಗಂಗೆ ಆ ರೇಂಜಿಗೆ ಕಾಟ ಕೊಡ್ತೀಯಲ್ಲಪ್ಪ ಅನ್ನೋರು. ಆಮೇಲೆ ತುಂಬ ಹೇಗೆ ಅಂತಂದರೆ, ಈ ಪಾತ್ರ ಹೇಗೆ ನನ್ನನ್ನು ನಿಮ್ಗೆ ಇನ್ನೊಂದು ಹೇಳಬೇಕು, ನನ್ನನ್ನು ಈ ಹೊರಗಡೆ ಹೋದರೆ ನನ್ನ ಚಾಮ್ ಅಂತಲೇ ಗುರುತಿಸ್ತಾರೆ. ನನ್ನ ಮನೆಯಿಂದ ಆಗಲಿ, ನನ್ನ ಹೆಸರನ್ನೇ ಮರೆತುಬಿಟ್ಟಿದ್ದಾರೆ. ನನ್ನ ಮನೆಯಲ್ಲೂ ಕೂಡ ಚಾಮ್ ಅಂತಾರೆ. ಸಾರಿ ಟು ಇಂಟ್ರಪ್ಟ್. ಸೊ ಇವ್ರಿಗೆ ಮಗುವಾಗಿ 3 to 4 months ಆಗಿದೆ. ಅವ್ರ ಮನೇಲೂ ಕೂಡ ಮಗುಗೆ ಚೋಚಾ ಅಂತ ಇಟ್ಟಿದ್ದಾರೆ ಅಂತ. ನಾನು ಇವಾಗ ಜಸ್ಟ್ ಒಂದು 10 minutes ಬ್ಯಾಕ್ ಕೇಳಿದೆ ಏನು ಅಂತ. ಆ್ಯಂಡ್ ಹೀಸ್ ಲೈಕ್ ಚೋಚಾ ಅಂತಂದರೆ
ಚೋಟಾ ಚಾಮರ ಅಂತ, ಹಿಸ್ ಕ್ಯಾರೆಕ್ಟರ್ ನೇಮ್ ಇಸ್ ಚಾಮರ. ಸೊ ಆ ಮಗು ಹೆಸರು ಚೋಚಾಮ್ ಅಂತ ಇಟ್ಟಿದ್ದಾರೆ. ಸೊ ನಾನು ಈ ಪಾತ್ರಕ್ಕೆ ತುಂಬ ನನಗೆ ಖುಷಿಯಾಗಿತ್ತು. ಯಾಕೆಂದರೆ ನೋಡಿ, ಒಬ್ಬ ಕಲಾವಿದನ ಆ ಕ್ಯಾರೆಕ್ಟ್ರಿಂದ ಗುರುತಿಸ್ತಾರೆ. ಆ ನೇಮು ಅವ್ರ ವೈಫು ಕೂಡ ಅವ್ರನ್ನ ಚಾಮ್ ಅಂತ ಕರೀತಾರಂತೆ. ಸೊ ಅಂದರೆ ಆ ಕ್ಯಾರೆಕ್ಟರ್ಗೆ ಅಂದರೆ ನೋಡಿ ಅಷ್ಟು ಪವರ್ ಇದೆ, ಅಂದರೆ ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿದೆ. ಹೇಗಿತ್ತು ನನ್ನ ಕ್ಯಾರೆಕ್ಟರ್ ಮುಂಚೆ ಅಂತಂದರೆ, ಸಿದ್ಲಿಂಗ ಸ್ವಾಮಿಗಳು ಏನೇ ಮಾಡ್ತಿದ್ರು, ನಾನು ಮುಂಚೆ ಅವ್ರಿಗೆ ಸಿದ್ಲಿಂಗ ಸ್ವಾಮಿಗಳು ಯಾರು ಇದ್ದರೆ ದಯವಿಟ್ಟು ತಪ್ಪು ತಿಳ್ಕೊಬಿಡಿ, ಅವ್ರನ್ನ ಸಿದ್ಲಿಂಗ ಅಂತ ಏಕವಚನದಲ್ಲೇ ಸಂಬೋಧನೆ ಮಾಡ್ತಾಯಿದ್ದೆ. ಅದು ತುಂಬ ಜನರು ಕೇಳೋರು, ನೀನು ಸಿದ್ಲಿಂಗ ಅಂತಂತೇಳಿ ಏನು ಅನ್ಸಲ್ವಾ? ಇಲ್ಲ ನಾನು ಕ್ಯಾರೆಕ್ಟ್ರಿಗೆ ಮಾಡ್ತಿರೋದು ಅಂತ. ಬಟ್ ಆದರೆ ನಮಗೆ ನೋಡೋಕೆ ಒಂಥರ ಅನಿಸುತ್ತೆ ಅಂತಂದರು ಅಂತ. ಸೊ ಅವರು ಫುಲ್ ಡೆಡ್ಲಿ ಆಪೋಸಿಟು. ಬಟ್ ಆದರೆ ಅವರು ಸಿದ್ಲಿಂಗ ಸ್ವಾಮಿಗಳು ಹೇಗಿದ್ದು ಅಂತಂದರೆ, ಅವರು ನಾರ್ಮಲ್ ಹೇಗಿರಬೇಕಿತ್ತು ಹಾಗೇ ಇದ್ದರು. ಬಟ್ ನಾನು ಮಾತ್ರ ಅವ್ರು ಏನೇ ಮಾಡಿದ್ರು ಅದಕ್ಕೆಲ್ಲ ಉಲ್ಟಾ, ಫುಲ್ ಉಲ್ಟಾ ಎಲ್ಲದಕ್ಕೂ ಉಲ್ಟಾ. ಏನೇ ಮಾಡಿದ್ರು ಅದಕ್ಕೊಂದು ಕಲ್ಲು ಹಾಕಬೇಕು ಅನ್ನೋದೇ ಇರ್ತಿತ್ತು. ಸೊ ಹಾಗಾಗಿ ಈ ಥರ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಕಿತಾಪತಿ ಮಾಡ್ಕೊಂಡು ಸೊ ಈ ಥರ. ಬಟ್ ಆನ್ ಸ್ಕ್ರೀನಲ್ಲಿ ಆ ಥರ ಇರ್ತಿತ್ತು. ಬಟ್ ಈಗ 1 ವರ್ಷದ ಹಿಂದೆ ನನ್ನ ಪಾತ್ರ ಸ್ವಲ್ಪ ಒಂದು ಚೇಂಜ್ ಓವರ್ ಆಯಿತು, ಬೇರೆ ಫೇಸ್ ಆಯಿತು. ಸೊ ನಾನು ಎಷ್ಟು ಅವರನ್ನು ದ್ವೇಷಿಸ್ತಾ ಇದ್ದೆ, ಈಗ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಈಗ ಅವರು ಕ್ಯಾರೆಕ್ಟ್ರಲ್ಲಿ ನನ್ನ ಜೀವ. ಹಾಗೆ ಕೂಡ ಏನಂತಂದರೆ, ಈಗ ಆಫ್ ಸ್ಕ್ರೀನಲ್ಲೂ ಕೂಡ ಅಷ್ಟೇ, ನಾವೆಲ್ಲ ಹಾಗೆ ಶಂಭುಲಿಂಗ ನನ್ನ ಪರಮ ಶತ್ರು ಕ್ಯಾರೆಕ್ಟ್ರಲ್ಲಿ. ಶಂಭುಲಿಂಗ ನಾನು ತುಂಬ ಹೊಡೆದಾಡಿರೋದಿದೆ ಸೀರಿಯಲಲ್ಲಿ, ಬೈದಾಡಿರೋದಿದೆ, ಇವೆಲ್ಲ ಇದೆ. ಬಟ್ ಆದರೆ ಇದೆಲ್ಲ ಮಾಡ್ಬೇಕಾದ್ರೆ ನಾನು ಇರಲಿಲ್ಲ. ಸೊ ನಾನು ಆಮೇಲೆ ಬಟ್ ಆ ಕ್ಯಾರೆಕ್ಟರ್ ಆ ಥರ ಇತ್ತು. ಬಟ್ ಆಫ್ ಸ್ಕ್ರೀನಲ್ಲಿ ತುಂಬ ಎಲ್ಲ ಒಳ್ಳೆ ಸ್ನೇಹಿತರು, ಒಳ್ಳೆ ನಮ್ಮ ಭರವಸೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ನಮಗೆ ನಾವು ಆ್ಯಕ್ಟ್ರಾಗಿ ಯಾರನ್ನ ರೀಚ್ ಆಗಕ್ಕೆ ಸಾಧ್ಯ ಇಲ್ವೋ ಅವ್ರನ್ನೆಲ್ಲ ಈ ಸೀರಿಯಲ್ ಥ್ರೂ ಮಾಡಿ ರೀಚ್ ಆದ್ವಿ. ಅಂದರೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ಈಗ ಶಿವರಾಮಣ್ಣವರಾಗಲಿ, ಆಮೇಲೆ ನವೀನ್ ಕೃಷ್ಣ ಸರ್ ಆಗಲಿ, ಈ ಥರ ಎಲ್ಲ ಅವ್ರನ್ನೆಲ್ಲ ಆರ್ ಲೆಜೆಂಡ್ಸ್ ಒಂಥರ. ನಾವೆಲ್ಲ ಏನೂ ಇಲ್ಲ ಅವ್ರ ಮುಂದೆ. ಸೊ ಬಟ್ ಆದರೂ ಕೂಡ ಈ ಸೀರಿಯಲ್ ಮೂಲಕ ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋ ಅವಕಾಶ ಕೂಡ ಸಿಕ್ಕಿದ್ದು ನಮಗೊಂದು ತುಂಬ ಖುಷಿ ವಿಚಾರ. ಹಾಗಾಗಿ ಈ ಪಾತ್ರ ತುಂಬ ನಾನು ಚಿರಋಣಿಯಾಗಿರ್ತೀನಿ. ಆಮೇಲೆ ತುಂಬ ಖುಷಿ ಈ ಪಾತ್ರ ಸಿಕ್ಕಿರೋದು ನನಗೆ. 1 ಸೆಕೆಂಡ್, ಮೊಹಿರಾ ಅವರೇ ಬನ್ನಿ. ಪ್ಲೀಸ್ ಕಮ್. ವೆಲ್ಕಮ್ ಟು ರೇಡಿಯೋ ಸಿಟಿ 91.1. ಸೊ ಏನು ಹೇಳ್ತೀರಾ? ನಾನು ಚಾಮ್ರಾ ಅವ್ರದ್ದು ಸ್ಪೀಚ್ನ ಕೇಳಕ್ಕೆ ಬಂದೆ. ಆ್ಯಕ್ಚುಲಿ ಅವರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳಕ್ಕೆ ಬಂದೆ. ಏನನ್ನಿಸ್ತು ಅನ್ಸ್ದಾಗ ಹೇಳ್ತೀನಿ. ಅನಿಸ್ಲೇ ಇಲ್ವಾ? ಏನಾದರೂ ಅನ್ಸಿದ್ರೆ ಹೇಳ್ತೀನಿ. ಓಹೋ ಹಾಗೆ. ಓಕೆ. ತುಂಬ ಆ್ಯಕ್ಚುಲಿ ನಾವು ತುಂಬ ದಿನ ವರ್ಕ್ ಮಾಡಿಲ್ಲ, ಮೇ ಬಿ 1 ಮಂತ್ ಆಯ್ತು ಅನ್ಸುತ್ತೆ ಅಷ್ಟೇ ಸ್ಟಾರ್ಟ್ ಆಗಿ. ಬಟ್ ಹೀ ಈಸ್ ವೆರಿ ಫ್ರೆಂಡ್ಲಿ ಆ್ಯಂಡ್ ಕೇರಿಂಗ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಹಿ ಈಸ್ ವೆರಿ ಮಚ್ ಲೈಕ್ ಜಾವಿಯಲ್ ಟೈಪ್. ಥ್ಯಾಂಕ್ ಯು. ಬನ್ನಿ. ಅಯ್ಯೋ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವ್ರ ಬಗ್ಗೆ ಒಂದೇ ವರ್ಡ್ ಹೇಳಬೇಕು, ವೆರಿ ಇನ್ನೋಸೆಂಟ್. ಅಂದರೆ ನಮ್ಮ ಪಾಡಿಗೆ ನಾವು ಈ ಕಡೆ ಕೂತಿರ್ತೀವಿ, ಅವರಾಯಿತು ಅವ್ರ ವರ್ಕ್ ಆಯಿತು ಅಂತ ಇರ್ತಾರೆ. ಶಿ ಇಸ್ ವೆರಿ ಇನ್ನೋಸೆಂಟ್ ಅಂತ ಅನಿಸುತ್ತೆ. ಇವರು ಫಸ್ಟು ವರ್ಡ್ ನನಗೆ ನೆನಪು ಬರೋದು ಅಂತಂದರೆ ಹ್ಯಾಪಿ ಮ್ಯಾನ್. ಯಾಕೆ ಗೊತ್ತಾ? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಗ ಅವ್ರಿಗೆ ನಗಿಸ್ತೀನಿ, ಅವ್ರು ನಕ್ಕದಾಗ ಅವ್ರ ಫೇಸ್ ಯಾವ ಥರ ಕಾಣಿಸುತ್ತೆ ಅಂತ ನೀವು ಹೇಳಬೇಕು. ಇದು ಪಾಸ್ ಮಾಡಿ ನೋಡಿ, ಪಕ್ಕಾ ಹ್ಯಾಪಿ ಮ್ಯಾನ್. ಡಿಫ್ರೆನ್ಸೇ ಇಲ್ಲ. ಹ್ಯಾಪಿ ಮ್ಯಾನ್ಗಳು ಕೊಡ್ತಾರೆ ಗೊತ್ತಾ ಮನೇಲಿ, ಸೇಮ್ ಟು ಸೇಮ್ ಹಂಗೆ. ಏನಾದ್ರೂ ಹೇಳಿ ಅವ್ರು ನಗ್ತಾನೆ ಇರ್ತಾರೆ. ಅವ್ರಿಗೇನಾದ್ರು ನೀವು ಬೇಜಾರು ಮಾಡ್ಬೇಕಂದ್ರೆ ನಿಮ್ಗೆ ಬೇಜಾರಾಗ್ಬೇಕು ಫಸ್ಟ್. ಅವ್ರಿಗಂತೂ ನಿಜ ಯಾವಾಗ್ಲೂ ನಗ್ತಾನೆ ಇರ್ತಾರೆ. ಏನಿಲ್ಲ, ಜಸ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಹ್ಯಾಪಿ ಮ್ಯಾನ್ ಹಿಂಗೆ ಇಟ್ಕೊಂಡಿರ್ತಾರಲ್ಲ, ಈ ಪೋಸ್ಟರ್ ಒಂದ್ಸಲ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ ಚಾಮರ ಸ್ವಾಮಿಗಳೇ. ಎಕ್ಸಾಕ್ಟ್. ಸೊ ಅದ್ರ ಜೊತೆಗೆ ಕೇರಿಂಗ್ ಆ್ಯಂಡ್ ಫುಡ್ ಲವರ್. ನನಗೆ ಅಡುಗೆ ಮಾಡೋಕ್ಕೂ ಇಷ್ಟ, ಅಡುಗೆ ಚೆನ್ನಾಗಿರೋ ಅಡುಗೆ ಊಟ ಮಾಡೋಕ್ಕೂ ಇಷ್ಟ.